ಎಲ್ರೂ ಮಕ್ಕಳಾಗಿಲ್ಲ, ನೀನು ವಾರ್ಗಿತ್ತಿಗಾಯ್ತು, ನಿನ್ನ ಆದ್ನಿಗಾಯ್ತು, ಅವ್ರಿಗಾಯ್ತು, ಇವ್ರಿಗಾಯ್ತು ಅವ್ರಿಗಾಯ್ತು ಅಂತ ಬರೀ ಏಳೋರೇನಿ ಆಯಿತು. ನಾನೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಏನಾದ್ರೂ ಇದು ಮಾಡ್ಕೊಂಡಿದ್ನ, ನಾನು ಸುಮ್ಮನಿದ್ದೀನಿ ತಾನೆ. ಆಗಲಿಲ್ಲ ಅಂದರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ. ಏನೋ ನಾನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅವನ್ನ, ನಂಗೆ ಆಡ್ತಾರಪ್ಪ. ನಾನೇನು ಬೇಡ ಅಂತ ಹೇಳ್ಬಿಟ್ಟು ಏನಾರ ಬಿಟ್ಬಿಟ್ಟಿವನ ಏನು? ನಾನು ಎಲ್ಲ ಪೂಜೆ ಪುನಸ್ಕಾರ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾನೆ ಇವನಿ, ಆದರೂ ಆಗಿಲ್ಲ ಅಂತ ಹೇಳಿದ್ರೆ ದೇವರು ಇದು ಯಾಕೋ ನನ್ನೇ ಪರೀಕ್ಷೆ ಮಾಡ್ತಾವನ ನನಗಂತೂ ಗೊತ್ತಿಲ್ಲ. ಶಾನೇ ಬೇಜಾರಾಯ್ತದೆ, ಎಂತೆಂಥವ್ರಿಗೂ ಆಯ್ತದೆ, ನನಗೇನೇ ಆಗಿಲ್ಲ. ಎಲ್ಲರೂ ಜನಗಳು ಹೆಂಗೆ ಹೇಳ್ತಾರೆ ಅಂದರೆ, ಒಂದು ಮಗ ನೋಡ್ಕೊಬರಕ್ಕೆ ಹೋದಾಗೆಲ್ಲ ನನಗೆ ನಿನಗೂ ಮಗ ಆಗಿದ್ರೆ ಎತ್ತು ಆಟ ಆಡಿಸ್ಬೋದಿತ್ತಾ, ನಿನಗೂ ಮಗ ಆಗಿದ್ರೆ ಎತ್ತು ಆಟ ಆಡಿಸ್ಬೋದಿತ್ತಾ, ಬರೀ ಇದು ನೇನಿಯ ಹೇಳ್ತಾರೆ. ಅಯ್ಯೋ ನನ್ನ ಗಂಡನು ಕಿವಿಗೆ ಹಾಕೊಳಕ್ಕಿಲ್ಲ. ಅಯ್ಯೋ ಆಯ್ತದ ಬಿಡು ಅಂತ ಹೇಳ್ತಾನೆ. ಏನು ಮಾಡಲಿ ನಾನೀಗ? ಪದಿ ಯಾಕೆ ಹಿಂಗೆ ಕುಂತ್ಕೊಬಿಟ್ಟಿದ್ಯಾ? ಏನಾಯ್ತೆ? ಏನಿಲ್ಲ ಬಿಡಕ್ಕ, ಏನೂ ಇಲ್ಲ. ಅದೇನು ಅಂತ ಹೇಳಿದ್ರೆ ಏನೋ ಒಂದು ಪರಿಹಾರ ಹುಡುಕ್ಬೋದು. ಅದು ಬಿಟ್ಬಿಟ್ಟು ಹಿಂಗೆ ಸುಮ್ಮನೆ ಕುಂತ್ಕೊಂಡ್ರೆ ನಿನ್ನ ಗಂಡನ ಜಗಳ ಮಾಡಿದ್ನ ಏನು? ಏನೂ ಮಾಡಲಿಲ್ಲ. ಆಯಪ್ಪ ಏನಕ್ಕೆ ಮಾಡ್ತಾನೆ ನನ್ನ ಮೇಲೆ ಜಗಳ? ನಾನೇ ಮಾಡ್ಬೇಕಷ್ಟೇ ಅಪ್ಪನ ಮೇಲೆ ಜಗಳ ಅಂತದೂ ಏನೂ ಇಲ್ಲ ಹೇಳಕ್ಕ. ಸುಮ್ಮನೆ ಅಷ್ಟೇ ಬೇಜಾರಾಯಿತು. ಲೇ ಪೊದ್ದಿ, ಅದೇನು ಬೇಜಾರು ಅಂತ ಅದು ಏನು ಅಂತ ಹೇಳೆ, ಎಲ್ರಿಗೂ ಬೇಜಾರಾಯ್ತದೆ. ಅದೇನು ಬೇಜಾರು ಅಂತ ನಾನು ಹೇಳು ನೀನು. ಏನಿಲ್ಲ ಕಣಕ್ಕ, ಎಲ್ರೂ ನಿಂಗೆ ನಿನ್ನ ಆದ್ನಿಗೆ ಮಗ ಆಯಿತು, ನೀನು ವಾರ್ಗಿತ್ತಿಗೆ ಮಗ ಆಯಿತು, ನಿನಗೆ ಒಂದು ಮಗ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ರೂ ಬೋಲ ಆಡ್ಕೊಂತಾರೆ ಕಣಕ್ಕ. ಮಗ ನೋಡ್ಕೊ ಬರೋಕ್ಕೆ ನನ್ನ ಆದ್ನಿ ಮನೆಗೆ ಹೋಗಿ ಕುಂತ್ಕೊಂಡ್ರು ಮಗ ನೋಡಕ್ಕೆ ಬರ್ತಾರಲ್ಲ ಅವರು ಇವರು ಎಲ್ಲನೂ ಹೇಳಿದ್ದನ್ನೇ ಹೇಳ್ತಿರ್ತಾರೆ. ನನಗೂ ಕೇಳಿ ಬೇಜಾರಾಗೋಗ್ಬಿಟ್ಟೈತೆ. ನನಗೂ ನಾನೇನು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ನ. ಇಷ್ಟು ದಿನ ಹೆಂಗೋ ಯಾರೂ ಕೇಳ್ತಾ ಇರಲಿಲ್ಲ. ಈಗ ಅವ್ರಿಬ್ರಿಗೂ ಮಕ್ಕಳಾಯ್ತಲ್ಲ, ಅದಕ್ಕೆ ಇವಾಗ ನನ್ನ ಹಿಡ್ಕೊಂಡವ್ರೆ. ಅಯ್ಯೋ ನಿನ್ಗೆ ಆಗಿಲ್ಲ ಅಂತ ನಾನು ತಾನೇ ಇನ್ನೇನು ಮಾಡಲಿ ಜಯಕ್ಕ, ನೀನೇ ಹೇಳು. ಯಾರನ್ನ ಬೇಡ ಅಂತ ಹೇಳ್ಬಿಟ್ಟು ಏನ ಮಕ್ಕಳು ಬೇಡ ಅಂತ ಏನಾರ ತೊಳ್ತಾರ? ದೇವರು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ, ಏನು ಮಾಡೋಕ್ಕಾಯ್ತದೆ? ಜನಗಳು ಭಯಂತೂ ಮುಚ್ಚಕ್ಕೆ ಆಗೋಕ್ಕಿಲ್ಲ ಬಿಡಮ್ಮ. ನಿನಗೇನಂತ ಮಹಾ ವಯಸ್ಸಾಗೋಗಿರೋದು? ಆಯ್ತು ಸುಮ್ಕಿರು. ಸರಿ ಬಾ ನಿನ್ನ ಅಯ್ಯಪ್ಪಂತ ಶಾಸ್ತ್ರ ಹೇಳ್ತಾನೆ, ಬೋಸಂದಾಗ ಶಾಸ್ತ್ರ ಹೇಳ್ತಾನೆ. ಅಯ್ಯಪ್ಪಂತ ಕರ್ಕೊಂಡೋಗ್ತೀನಿ, ಅಯ್ಯಪ್ಪ ಏನಾರ ಇದ್ರೆ ಹೇಳ್ತಾನೆ ಬಾ. ಎಲ್ಲಕ್ಕ? ಇಲ್ಲೇ ಪಕ್ಕದೂರಾಗೆ. ನೀನು ಸುಮ್ಕೆ ಯಾರಿಗೂ ಹೇಳ್ಬೇಡ. ಮಕ ತೊಳ್ಕೊಂಡು ಕೈಕಾಲು ಮಕ ತೊಳ್ಕೊಂಡು ಸುಮ್ಕೆ ಬಾ, ನಾನು ಕರ್ಕೊಂಡೋಗ್ತೀನಿ. ಅದೇ ಆ ಚಿನ್ಮಣಿ ಇದ್ಲಲ್ಲ, ಅವಳಿಗೂ ಮಕ್ಕಳಾಗಿರಲಿಲ್ಲ. ಹೋಗಿ ಕೇಳಿದಕ್ಕೆ ಇಂಥ ಟೈಮಾಗಿ ಹಿಂಗೇನೇನಿಯ ಆಯ್ತದ ನಿನ್ಗೆ ಇನ್ನೊಂದು 3-4 ತಿಂಗಳಿಗೆ ಅಂತನೇನಿಯ ಹೇಳಿದ್ರಂತೆ. ನೋಡು ಹಂಗೇನೇನಿಯ ಆಗೈತೆ. ಹೌದೇನಕ್ಕ? ನೀನು ಹಂಗೆ ಮೊದಲೇ ಹೇಳೋದಲ್ವೇ? ನೀನು ಕೇಳಿಲ್ಲ, ನಾನು ಹೇಳಲಿಲ್ಲ. ಈಗ ಕೇಳ್ತಿದ್ಯಾ? ಹೇಳ್ತಾ ಇವನಿ ಎದ್ದು ಕೈಕಾಲು ಮಗ ತೊಳ್ಕೊಂಡು ಬಾ. ನಾನು ಅಷ್ಟಾಗಿ ಹೋಗ್ಬಿಟ್ಟು ಕೈಕಾಲು ಮಗ ತೊಳ್ಕೊಂಡು ಬರ್ತೀನಿ. ಒಂದೇ ಕಿತ್ತ ಹೋಗ್ಬಿಟ್ಟು ಅಲ್ಲಿ ಶಾಸ್ತ್ರ ಕೇಳ್ಕೊಂಡು ಬಂದ್ಬಿಡೋಣ. ಸರಿ ಕಣಕ್ಕ, ಆಯಿತು. ನಮಸ್ಕಾರ ಸಮೀರೇ. ನಮಸ್ಕಾರ ಜಯಕ್ಕರು. ಬರ್ಬೇಕು. ಏನೋ ಇಷ್ಟು ದೂರ ಬಂದ್ಬಿಟ್ರಿ? ಏನಾರ ಮದುವೆಗಿದ್ರೆ ಕುದುರ್ತೋ ಏನೋ ನಿಮ್ಮ ಮನೆ ಯಾರ್ದನ? ಅಂತದೇನಿಲ್ಲ ಸಮಿ, ಏನೋ ಕೇಳ್ಬೇಕಿತ್ತು, ಅದಕ್ಕೆ ಬಂದ್ವಿ. ಸರಿ ಬನ್ನಿ ಕುಂತ್ಕೊ ಬನ್ನಿ. ಹೇಳಮ್ಮ, ಏನ್ ಕೇಳ್ಬೇಕಿತ್ತು? ಸ್ವಾಮಿರೇ, ಅದೇ ಇವಳು ನಮ್ಮ ಗೊತ್ತಿರೋಳೆ, ನನ್ಗೆ ಹೇಳ್ತೀನಿಯ. ಇವಳು ಮದುವೆ ಆಗಿ ಆಗಲೇ 2 ವರ್ಷ ಆಯಿತು. ಆದರೆ ಇನ್ನೂ ಏನು ಹೊಟ್ಟೆಗೊಂದು ಹುಳ ಅನ್ನೋದು ಏನೂ ಆಗಿಲ್ಲ. ಮಕ್ಕಳು ಮೋರಿ ಅಂತ ಏನೂ ಇಲ್ಲ. ಮಾಡಬಾರ್ದು ಪೂಜೆ ಇಲ್ಲ, ಪಾಪ ಬೇಡ್ಕೊಂಡಿರೋ ದೇವ್ರುಗಳಿಲ್ಲ. ಅಯ್ಯೋ ಪಾಪ ಮಾಡ್ತಾನೆ ಇವಳೆ. ಅದಕ್ಕೆ ನಾನು ಸುಮ್ಕೆ ಮಾಡ್ಕೊಂಡು ಹೋದ್ರೆ ಆಗಕ್ಕಿಲ್ಲ. ಇಲ್ಲ 500 ಅವರೇ ಕೇಳ್ಕೊಂಬಿಟ್ಟು ಹೋಗನಿ, ಒಂದು ಕಿತ ಶಾಸ್ತ್ರ ಕೇಳನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೆ. ನೋಡಿ ಮಕ್ಳು ಯಾಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೊಸಿ ನೋಡಿ ಹೇಳಿ. ಏನಾರ ದೋಸೆಗೆ ಸಹಿತಾ ಇಲ್ಲ ದೋಸಕ್ಕೆ ಏನಾರ ಪರಿಹಾರ ಏನೈತೆ ಅಂತ ಹೇಳ್ಬಿಟ್ಟು ಹೊಸಿ ನೋಡಿ ಹೇಳಿ. ಓ ಹೌದಾ, ಸರಿ. ಏನಮ್ಮ ನಿನ್ನ ಹೆಸರು, ನಿನ್ನ ಗಂಡನ ಹೆಸರನ್ನ ಹೇಳು. ನನ್ನ ಹೆಸರು ಪೊದ್ದು, ನನ್ನ ಗಂಡನ ಹೆಸರು ಸಿದ್ದು. ಪೊದ್ದು ಸಿದ್ದು. ಸರಿ ನೋಡ್ತೀನಿ ಕಣಮ್ಮ. ರಾಹು ಕೇತು ಕುಜ ಶನಿ ಗ್ರಹ ಕುಜ ದೋಷ. ಪೊದ್ದು ಸಿದ್ದು 1 2 3 4 5 6 7. ಅಯ್ಯೋ ದೋಷ ನೋಡು. ಇಲ್ಲಿ ಶುಕ್ರ ಚೆನ್ನಾಗವನೆ, ಈ ಕಡೆ ರಾಹು ಕೇತು. ನಾಗರು ದೋಷ ಐತೆ ಕಣಮ್ಮ, ನಾಗರು ದೋಷ ಐತೆ ನಿಮ್ಗೆ. ಅಯ್ಯೋ ಹೌದೇ? ನಮ್ಮೂರಾಗ ಒಂದು ಕಿತ್ತ ಕೇಳಿದ್ದೆ ಸಮೀರೇ, ಇಲ್ಲ ಅಂತ ಹೇಳಿದ್ರು ದೋಸ. ಅದು ಯಾವಾಗ ಯಾವ ಸಮಯದಾಗ ಹೆಂಗ್ ಬರ್ತದೆ ಏನು ಅಂತ ಏನು ಗೊತ್ತಾಗಕ್ಕಿಲ್ಲ ಕಣಮ್ಮ. ದೋಸ ಐತೆ ನಿನ್ ಗಂಡನ ಮನೆ ಕಡೆಯಿಂದ ನಿಂಗೆ ದೋಸ ಐತೆ, ನಾಗರ ದೋಸ ಏನೋ ತೆಪ್ಪ ಆಗಿರ್ತದೆ. ಈಗ್ಲೋ ಮುಂದೆನೋ ಹಿಂದೆನೋ ಏನೋ ತಪ್ಪ ಆಗಿರ್ತದೆ. ಸರಿನಾ? ನಿಮ್ಗೆ ನಾಗರ ದೋಸ ಐತೆ. ಆ ನಾಗರ ದೋಸ ಎಲ್ಲನೂ ನೀವು ಅದಕ್ಕೆಲ್ಲ ಒಂದು ಪರಿಹಾರ ಮಾಡ್ಕೊಳ್ಳೋ ಗಂಟನೂ ಮಕ್ಕಳಾಗಿಲ್ಲ ಕಣಮ್ಮ. ನಿಮ್ಗೆ ತಡಿತಾ ಐತೆ ನಾಗರ ದೋಸನೇ ಜಾಸ್ತಿ ತಡಿತಾ ಐತೆ. ಹಂಗೇನೆ ನಿಮ್ದು ಮನೆ ದೇವ್ರು ಅರ್ಕೆ ಏನಾದ್ರು ಇದ್ರೆ ನೀವೇನಾರ ಮನೆ ದೇವ್ರು ಅರ್ಕೆ ಏನಾರ ಒತ್ಕೊಂಡಿದ್ರೆ ತೀರಿಸ್ಬಿಡಿ. ಮನೆ ದೇವ್ರು ಅರ್ಕೆನೂ ತಡಿತೈತೆ ಕಣಮ್ಮ, ತಡಿತೈತೆ. ಮನೆ ದೇವ್ರಿಗೂ ನೀವು ನಡ್ಕೋಬೇಕು. ಮನೆ ದೇವ್ರಿಗೆ ಮೀಸಲು ಕಟ್ಕೊಬಿಟ್ಟು ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಏನಾರ ಅರ್ಕೆ ಮರ್ತೋಗಿದ್ರೆ ತೆಪ್ಪಾಯ್ತು ನಾನು ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಮುಕ್ಕೊಬಿಡಿ. ಸರಿನಾ?
ಹಂಗೇನೇನಿಯ ಅದೇ ಈ ನಾಗರ ದೋಸೆ ಒಂದು ಅದೊಂದು ಚೂರು ಅದಕ್ಕೊಂಚೂರು ಇದು ಮಾಡ್ಬಿಟ್ಟು ಪರಿಹಾರ ಮಾಡ್ಕೋಬೇಕು ಕಣಮ್ಮ. ನೀವೇನೇನಿಯ ಪರಿಹಾರ ಮಾಡ್ಕೋಬೇಕು. ಸ್ವಾಮಿಯರೇ ಪರಿಹಾರಕ್ಕೆ ಏನು ಮಾಡಬೇಕು? ಹ್ಞೂ ಸ್ವಾಮಿಯರೇ ಹೇಳಿ, ಅದೊಂದು ಪರಿಹಾರ ಮಾಡಿಕೊಟ್ಬಿಟ್ಟು ನಮ್ಮ ಪೊದ್ದುಗೊಂದು ಮಗುವಾಗಂಗೆ ಮಾಡ್ಬಿಡಿ ಸಾಕು. ಇನ್ನು ಅಂಥದೂ ಬೇಡ. ಅದು ಏನನ್ನಾಗಲಿ ಅದು ಏನೇನು ದೋಸೆ ಆಯಿತು ಅದು ಎಲ್ಲನೂ ಒಂಚೂರು ಪರಿಹಾರ ಆಗೋಗ್ಬಿಟ್ಟು ಒಂದು ಮಗ ಹೆಣ್ಣೋ ಗಂಡು ಒಂದು ಆಗ್ಬಿಟ್ರೆ ನಮಗೆ ವ್ಯತೆ ಇಲ್ಲ ತಿರ್ಗ. ಪಾಪ ಕೊರಗ್ತಾಳು ಸುಮ್ಕೇನಿಯ ಆಗಿಲ್ವಲ್ಲ ನಂಗೆ ಆಗಿಲ್ವಲ್ಲ ಎಲ್ರಿಗೂ ಆಯ್ತಲ್ಲ ಅಂತ. ಅದೊಂದು ನೋಡ್ಬಿಡಿ ಆ ನಾಗರ ದೋಸೆನ ಹೆಂಗೆ ಹೆಸರು ಮಾಡ್ಕೋಬೇಕು ಅಂತ ಹೊಸಿ ಹೇಳಿ. ಏನೋ ಮಾಡ್ತಾಳ ಅವಳೆ ನಿನಿಯ ಮುಂದ್ಲದು. ನೋಡಮ್ಮ, ನೀನು ನಿನ್ ಗಂಡ ಇಬ್ರು ಕುಕ್ಕೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ನಾಗರ ದೋಸೆ ಪರಿಹಾರ ಪೂಜೆ ಅಂತ ಇರ್ತದೆ. ಅಲ್ಲೆಲ್ಲ ಮೊದಲೇ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಒಂದ್ ರಾತ್ರಿ ಎಲ್ಲ ಅಲ್ಲೇ ಇದ್ದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ನೀನ್ ಬರ್ಬೇಕಾಯ್ತದ ಕಣಮ್ಮ. ಸರಿನಾ? ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾಗರ ದೋಸೆ ಪರಿಹಾರ ಪೂಜೆ ಅಂತಾನೆ ಇರ್ತದೆ. ಹೋಗಿ ಅಲ್ಲೋಗಿ ಮಾಡಿಸ್ಕೊಂಡು ಬಂದ್ರು ನಿಮ್ ಪರಿಹಾರ ಆಯ್ತದೆ. ಇಲ್ಲ ಕಾಳಾಸ್ತಿ ಗೊತ್ತೈತಿ ಅನ್ನಿಸ್ತದ, ಆಂಧ್ರ ಕಡೆ ಕಾಳಾಸ್ತಿ ಐತೆ. ಆ ಕಾಳಾಸ್ತಿ ದೊಡ್ಡ ಹಳೇ ದೇವಸ್ಥಾನ ಕಣಮ್ಮ. ಅಲ್ಲೂ ಹೋಗ್ಬಿಟ್ಟು ನೀವು ಅಲ್ಲೆಲ್ಲ ಒಟ್ಟಿಗೆ ಮಾಡಿಸ್ತಾರೆ ನೋಡು. ಒಟ್ಟಿಗೆ ಎಲ್ಲ ಮಾಡಿಸ್ತಾರೆ. ಅಲ್ಲೂ ಹೋಗ್ಬಿಟ್ಟು ನೀವು ಪೂಜೆ ಮಾಡಿಸ್ಕೊಂಡ್ಬರ್ಬೋದು. ಸರ್ಪದೋಷ ನಿವಾರಣಾ ಪೂಜಾ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬೋಸ್ ಅಂದಾಕ್ ಮಾಡ್ತಾರೆ. ಅಲ್ಲೂ ನೀವು ಕುಕ್ಕೆಗೆ ಹೋಗ್ತೀನಿ ಅಂದ್ರೆ ಕುಕ್ಕೆಗೆ ಹೋಗ್ಬೋದು. ಇಲ್ಲ ಕುಕ್ಕೆಗೆ ಹೋಗಕ್ಕಿಲ್ಲ ಅಂತ ಹೇಳಿದ್ರೆ ಬ್ಯಾಡ ಕಾಳಾಸ್ತಿಗೆ ಹೋಗಿ. ಕಾಳಾಸ್ತಿ ದೂರ ಆಯ್ತದೆ ಆದ್ರೂ ತಿರುಪ್ತಿ ಪಕ್ಕ ಕಣಮ್ಮ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಮಾಡಿಸ್ಕೊಂಡ್ ಬರ್ಬೋದು. ಇಲ್ಲ ನಾಗಲ್ ಮಡಿಕೆ ಅಂತ ಐತಿ, ಅಲ್ಲಾದ್ರೂ ಮಾಡಿಸ್ಕೊಂಡು ಬರ್ಬೋದು. ಎಲ್ಲನ ಮಾಡಿಸಿ ನಾಗದೋಸ ಪರಿಹಾರ ಮಾಡಿಸ್ಕೊಂಡು ಅಲ್ಲೇ ಪೂಜೆ ಗೀಜೆ ಮಾಡ್ಕೊಂಡು ಬರ್ಬೇಕು ನೀವು ಅಷ್ಟೇ ನೆನೆಯ. ಸ್ವಾಮಿಯರೇ ಅತ್ಲ ಕುಕ್ಕೆಗೆ ಹೋಗೋದೇ ಮೇಲು ಇವೆಲ್ಲ ದೂರ ಆಯ್ತವೇನೋ. ಕುಕ್ಕಿಗೆ ಹೋಗ್ಬಿಟ್ಟು ಬಂದ್ರೆ ಆಯ್ತದೆ. ಪೊದಿ ಕುಕ್ಕಿಗೆ ಹೋಗ್ಬಿಟ್ಟು ಪಾರೆ. ಹ್ಞೂ ಸ್ವಾಮಿ, ನನ್ನ ಗಂಡನೂ ಕರ್ಕೊಂಡು ಈಕಿತ ಹೋಗ್ಬಿಟ್ಟು ಬರ್ತೀನಿ. ಕಣಮ್ಮ, ದೋಸುಗಳಿದ್ರೆ ಮಕ್ಕಳಾಗೋದು ಭಾಳ ಕಷ್ಟ ಆಯ್ತದೆ. ಮಂದಿಯವ್ರಿಗೆ ಮೀಸಲು ಕಟ್ಕೊಂಡು ಮಂದಿಯವ್ರಿಗೆ ಯಾವ್ದನ್ನ ಒಂದು ಅರ್ಕೆ ಒತ್ಕೊಬಿಡು ಕಣಮ್ಮ. ಸರಿನಾ? ನಿನ್ ಗಂಡನು ಅಷ್ಟೇ ಹಾವು ಬಡಿಯೋದು ಅದು ಇದು ಎಲ್ಲ ಏನು ಮಾಡಬೇಡ ಅಂತ ಹೇಳು. ಸರಿನಾ? ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣಮ್ಮ. ಆ ದೋಸೆನೇ ನಿಮ್ಗೆ ತಡೀತಿರೋದು. ಆ ದೋಸೆ ಒಂದು ನಿಮ್ಗೆ ಪರಿಹಾರ ಆಯ್ತು, ಒಳ್ಳೆ ಮಗ ಆಯ್ತು. ನಿಮ್ಗೂ ಏನು ತೊಂದರೆ ಇಲ್ಲ. ಆದಷ್ಟು ಬೇಗ ನೀನು ಕುಕ್ಕೆಗೆ ಹೋಗ್ಬಿಟ್ಟು ಬರ್ರಿ. ಎಲ್ಲ ಇದಾಯ್ತದೆ. ಅಲ್ಲೆಲ್ಲ ಮೊದಲೇ ಏಳಿ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ಬೇಕು. ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಜನ ಪೂಜೆ ಎಲ್ಲ ಮಾಡಿಸ್ತಿರ್ತಾರೆ. ಒಂದಿನ ಹೋಗಿ ಒಂದಿನ ಅಲ್ಲಿದ್ದು ನೆಮ್ಮದಿಯ ಪೂಜೆ ಮಾಡಿಸ್ಕೊಂಡು ಬಂದು ಮೊದಲು ಮಂದೇವ್ರಿಗೆ ಹೋಗ್ಬಿಟ್ಟು ಬರ್ರಿ. ಮನೆ ದೇವ್ರು ಪೂಜೆ ಮಾಡಿಸ್ಕೊಂಡು ಆಮೇಲಿಂದ ಅಲ್ಗೊಂದೇ ಕಿತ್ತ ಕುಕ್ಕೆಗೆ ಹೋಗ್ಬಿಡಿ. ಕುಕ್ಕೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಎಲ್ಲ ಒಳ್ಳೇದಾಯ್ತದೆ. ಅದು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ ಕಣಮ್ಮ. ಆಯ್ತದೆ, ಏನು ಆಗಕ್ಕಿಲ್ಲ ಅಂತ ಏನಿಲ್ಲ. ಆಯ್ತದೆ, ಹೊಸಿ ತಡ ಅಷ್ಟೇ. ನಿನ್ಯ ಫಲ ಎಲ್ರಿಗೂ ಒಂದೇ ಕಿತ ಸಿಗಕ್ಕಿಲ್ಲ. ಒಬ್ಬೊಬ್ರಿಗೆ ಬೇಗ ಸಿಗ್ತದೆ, ಒಬ್ಬೊಬ್ರಿಗೆ ತಡ ಆಯ್ತದೆ. ಸರಿ ಸ್ವಾಮಿಯರೇ, ಆಯ್ತು. ಈಕಿತ ಹೋಗ್ಬಿಟ್ಟು ಪರಿಹಾರ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಕುಕ್ಕೆಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಮತ್ತೆ ನಿಮ್ಮ ತಕ್ಕೆ ಬರೋದ ಏನು? ಇಲ್ಲ ಕಣಮ್ಮ, ಏನಿಲ್ಲ. ಹಂಗೇನು ಇದೆಲ್ಲ ಬರೋಂಥದ್ದೇನೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಮೇಲೆ ಅಶ್ವತ್ ಕಟ್ಟೆಗೆ ಒಂದು 9 ದಿನ ಪೂಜೆ ಮಾಡವ. ಬೆಳಿಗ್ಗೆನೆ ಎದ್ಬಿಟ್ಟು 5 ಗಂಟೆಗೆ ಎಲ್ಲರಿಗೂ ಎದ್ದೊಳಕಿನ ಮುಂಚೆನೆ ಎದ್ಬಿಟ್ಟು 9 ದಿನ ಅಶ್ವತ್ ಕಟ್ಟೆ ಪೂಜೆ ಮಾಡ್ಬಿಡು. ಎಲ್ಲ ಅಶ್ವತ್ ಕಟ್ಟೆ ಪೂಜೆ ಮಾಡ್ಬಿಟ್ಟು ಪೂಜೆ ಸಲ್ಲಿಸ್ಬಿಡು. ಎಲ್ಲ ಒಳ್ಳೇದಾಯ್ತದೆ. ಏನು ತೊಂದರೆ ಆಗಕ್ಕಿಲ್ಲ ಕಣವ. ಸರಿನಾ? ನೀನು ನಿನ್ ಗಂಡ 9 ದಿನ ಮಾಡು. ಲಾಸ್ಟ್ನೇ ದಿನ ನಿನ್ ಗಂಡನೂ ಕರ್ಕೊಂಡು ಪೂಜೆ ಸಲ್ಲಿಸ್ಬಿಡ್ರಿ. ಎಲ್ಲ ಒಳ್ಳೇದಾಯ್ತದೆ. ಪೊದಿ ಹಂಗೆ ಮಾಡು. ನಿಮ್ಮ ಮನೆ ಪಕ್ಕನೇ ನೀ ಹತ್ರದಾಗೆ ನೀನು ಐತೆ. ಅಲ್ಲೇ ನೀವು ಹೋಗ್ಬಿಟ್ಟು ಅದ್ಲಾಗ ಮಾಡ್ಕೊಂಬಂದ್ಬಿಟ್ರೆ ಆಯ್ತು. ನಿಮ್ಮ ಪಕ್ಕದಾಗೆ ಅಲ್ವಾ? ಸರಿ ಸ್ವಾಮಿಯರೇ, ಹಂಗೆ ಆಯ್ತು ಹೇಳಿ. ಹಂಗಾರೆ ಶುರು ಮಾಡ್ಕೊಂತೀನಿ. ಮುಂದಿನ ತಿಂಗಳು ಈಗ ಅದು ಎಲ್ಲ ಕಳ್ಕೊಬಿಟ್ಟು ಮಂದೇವ್ರಿಗೆ ಹೋಗ್ಬಿಟ್ಟು ಕುಕ್ಕೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಕಿಂದ ಹಳ್ಳಿ ಮರದ ಪೂಜೆ ಎಲ್ಲ ಮಾಡ್ತೀನತ್ತ. ಯಾವುದೋ ಒಂದು ಆಗ್ಬಿಟ್ಟು ದೋಸೆ ಪರಿಹಾರ ಹೋಗ್ಬಿಟ್ರೆ ಅಷ್ಟೇ ಸಾಕು. ಏನೋ ನಮ್ಗೊಂದು ಮಗ ಅಂತ ಒಂದು ಆಗ್ಬಿಟ್ರೆ ಇನ್ನೇನು ಕೇಳ್ಕೊಂತೀವಿ. ಇನ್ನು ಎಂಥದೂ ಇಲ್ಲ. ಅದೊಂದು ಇದಾಗೋಗ್ಬಿಟ್ರೆ ಸಾಕು. ಆಯ್ತದ ಕಣಮ್ಮ, ಆಯ್ತದೆ. ಆಗದೆ ಇರ್ತದ ಒಳ್ಳೇದಾಗೆ ಆಯ್ತದೆ. ಹೊಸಿ ತಡ ಆಯ್ತದ ಅಷ್ಟೇ. ನೀನಿಯ ಹೊಸಿ ತಡ ಆದ್ರೂ ಒಳ್ಳೇದೇ ಆಯ್ತದೆ. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನೋ ಸ್ವಾಮಿಯರೇ, ನಿಮ್ಮಿಂದ ಹೊಸಿ ಸಮಾಧಾನ ಆಯ್ತು ನಮ್ಗಂತೂ. ಇಲ್ಲ ಅಂದಿದ್ರೆ ಭಾಳ ಬೇಜಾರಾಗಿರೋದು ನಮ್ಗಂತೂ. ಹೆಂಗೋ ನಿಮ್ಮಿಂದ ದೇವರಣೆ ಹೊಸಿ ಸಮಾಧಾನ ಆಯ್ತದೆ. ಸರಿ ಸ್ವಾಮಿಯರೇ, ಹಂಗೆ ಆಯ್ತು. ಹೋಗ್ಬಿಟ್ಟು ಬರ್ತೀವಿ. ಬದಿ ಎಲೆ ಅಡಿಕೆಗೆ ಒಂದು 20 ರೂಪಾಯಿ ದಕ್ಷಿಣೆ ಇಕ್ಬಿಟ್ಟು ಎಲೆ ಅಡಿಕೆ ಕೊಡು. ಸರಿ ಜಯಕ್ಕ. ಸರಿ ಕಣಮ್ಮ, ಹೋಗ್ಬಿಟ್ಟು ಬರ್ರಿ. ಎಲ್ಲ ಒಳ್ಳೇದಾಯ್ತದೆ. ದೇವ್ರ ಮೇಲೆ ಭಾರ ಹಾಕಿ ಏನ್ ತಲೆ ಕೆಡ್ಸ್ಕೊಬೇಡಿ. ಎಲ್ಲನೂ ಒಳ್ಳೇದಾಯ್ತದೆ. ಸರಿ ನಡಿ ಪದಿ, ಹೋಗ ನೀನೇನು. ಅದೊಂದು ದೋಸೆ ಒಂದು ಪರಿಹಾರ ಮಾಡ್ಕ. ಎಲ್ಲ ಒಳ್ಳೇದಾಯ್ತದೆ. ದೇವ್ರವನೇ ಎಲ್ಲ ನೋಡ್ಕತಾನೆ. ಎದ್ ನಡಿ. ನಡಿ ಜಯಕ್ಕ, ಹೋಗೋಣ. ಹುಸಿ ಮುಡಿ ಮೊಯ್ಲ್ಗೆ ಎಲ್ಲನೂ ಅನುಸರಿಸ್ಬೇಕು ಕಣಮ್ಮ ಮನೆಯಾಗೆ. ಇಲ್ಲ ಸ್ವಾಮಿ, ಬೊಲು ಮಾಡಿ ಮೊಯ್ಲ್ಗೆ ನೀಯ ಮಾಡ್ತೀನಿ ನಾನು. ಸರಿ ಕಣಮ್ಮ, ಪೂಜೆಗೆ ಹೋಗಿ ಬಂದ್ಮೇಲೆ ಅಷ್ಟೇ ಏನಿಯ ಅಲ್ಲಿಂದ ಕುಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಒಂದು 41 ದಿನ ಹಂಗೆಲ್ಲನೂ ಏನು ಮಟನ್ನು ಅಂತವೆಲ್ಲ ತಿನ್ಬಾರ್ದು. ಮಾಂಸ ತಿನ್ಲೇಬಾರ್ದು. ಸರಿ ಸ್ವಾಮಿಯರೇ, ಆಯ್ತು. ಸರಿ, ಹೋಗ್ಬಿಟ್ಟು ಬರ್ರಿ. ಒಳ್ಳೇದಾಗ್ಲಿ.